ట్రాఫిక్ ఒకటి తొందర కాకుండా పోలీసులు మీకు సలహా ఇచ్చినట్టు సహకరించుకొని మీ పని మీరు చేసుకుండా తహసీల్దార్లు మున్సిపల్ ఆఫీస్కి పోయి వాళ్ళకంతా హుషారించిపోతారు. బోట్లు ముట్టేది, తూకమరాళ్ళు ఎత్తుకునేది, వెయింగ్ మెషిన్, దానికి గ్రాచారం నేను ఇప్పిస్తాను. శ్రద్ధగా మీరు ఈ 2 నెలలు బిజినెస్ చేసుకొని పెళ్ళాంబితో సాగకుండా దేవుడు చల్లగా పెట్టింది. मुसलमानों के वास्ते 2 अल्फाज मैं उर्दू में बोल रहा हूँ. तुम्हें तहसीलदार साहब यहाँ हमारे रूम हाजिर है, इंस्पेक्टर साहब भी हाजिर है. पहले 1 महीने के पहले जब मैं उनको इशारा दिया था सीजन आ रही, कौन भी तकलीफ नहीं देना करके, तकलीफ देना करके कौन भी नहीं है. अब जाते जाते म्यूनसिपल ऑफिस में बैठ कर म्यूनसिपल स्टाफ को साहब जो इंस्ट्रक्शन देना देते जाते हैं. जैसे मैडम से भी मैं यहाँ से निकलने के बाद मैं फोन पर बात करने पर क्या बोलना वो बोलते ఎవరు తొందర చేస్తాను నాకు చెప్తే దాన్ని ఇక్కడ ఉండి నిలబడి సెట్ చేసేసుకుంటాను. ఎవరు తొందర इससे कि ना कौन तकलीफ दे रहे सो ರೈತ ಸಂಘ ಅವ್ರು ಬಂದು ಇಲ್ಲಿ ಇದು ಮಾಡ್ತಾರೆ. ಎನಿ ಟೈಮ್ ಯಾರೋ ಒಬ್ರು ಹಿಂಗೆ ಒಂದು 10 ಜನ ಬರೋದು, ಪ್ರೊಟೆಸ್ಟ್ ಮಾಡೋದು, ನಿಲ್ಸಕ್ಕೆ ನೋಡೋದು. ರೈತರಿಗೂ ತೊಂದರೆ ಆಗ್ತದೆ. ಒಬ್ಬ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಒಬ್ಬ ಕಾನ್ಸ್ಟೇಬಲ್ ಬಂದು ಅವ್ರಿಗೆ ಹೇಳಿದ್ರು ಕೂಡ ಗೌರವ ಕೊಡಬೇಕು. ಯೂನಿಫಾರ್ಮ್ಗೆ ಗೌರವ ಕೊಡೋದು ನಮ್ಮ ಜವಾಬ್ದಾರಿ. ಅದು ನಮ್ಮ ಇಲಾಖೆ, ನಮ್ಮ ರಕ್ಷಣೆ, ನಮ್ಮ ಮರ್ಯಾದೆ ಕಾಪಾಡಕ್ಕೆ ಇರೋದು. ಕರೆಸ್ಕೊಂಡು ಅವತ್ತಿನ ಇನ್ಸ್ಪೆಕ್ಟರ್ ಇದ್ದರು. ಈ ಅವರೆಕಾಯಿ ಸೀಸನ್ನಲ್ಲಿ ವ್ಯಾಪಾರಸ್ಥರಿಗೆ ಯಾವ ತೊಂದರೆ ಕೊಡಬೇಕು. ಪ್ರತಿ ವರ್ಷ ಯಾರಾದರೂ ಈ ಸೀಸನ್ ಇರೋದೇ ಇನ್ನು 1.5 ತಿಂಗಳು. ರೈತರು ತಮ್ಮ ಬೆಳೆ ತಂದು ಕೊಟ್ಟು ಕೆಲವರು ಇಲ್ಲೇ ಮಾಡ್ತಾರೆ, ಕೆಲವರು ರೈತರು ಇವ್ರು ವ್ಯಾಪಾರಸ್ಥರಿಗೆ ಕೊಟ್ಟು ಹೋಗ್ತಾರೆ. ಅದರಲ್ಲಿ 4 ಕಾಸು ಉಳಿಸ್ಕೊಂಡು ಇವ್ರು ಜೀವನ ಮಾಡ್ತಾರೆ. ನಮಗೆ ದುಡ್ಡು ಮಾಡೋಕ್ಕೆ 100 ವಿಧಾನಗಳಿದ್ದಾವೆ. ಅವ್ರು ಯಾರು ಇಡಿಯಟ್ಸ್ ಅಂತ ಗೊತ್ತಿಲ್ಲ. ಮುನ್ಸಿಪಲ್ ಆಫೀಸಲ್ಲಿ ಅವ್ರು ತಂದು ಹಾಕಿರೋ ಮೂಟೆನ ಹೊತ್ಕೊಂಡು ಹೋಗ್ತಾರೆ, ವೇಯಿಂಗ್ ಮೆಷಿನ್ಸ್ ತಗೊಂಡು ಹೋಗ್ತಾರೆ. ಅವರಿಗೆ ಭಾಳ ಹತೋಟಿಯಲ್ಲಿ 4 ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಕೇರ್ಫುಲ್ಲಾಗಿರೋಕ್ಕೆ ಹೇಳಿ, ಇಲ್ಲದೆ ಹೋದರೆ ಒಬ್ಬನೊಬ್ಬನ ಎಳೆದು ಈಚೆಗೆ ಹಾಕಬೇಕಾಗುತ್ತೆ. ಯಾವ ಕಾರಣಕ್ಕೂ ನನ್ನ ಮೇಲೆ ಆಣೆ, ನಾನು ಜೀವಂತ ಇರೋವಾಗ ಇವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ವ್ಯಾಪಾರಸ್ಥರು ಜಾಗೃತಿ. ನೀವು ಅಡ್ಮಿನಿಸ್ಟ್ರೇಟರ್ ASC ಅವ್ರಿಗೆ ನಾನು ಮಾತಾಡ್ತೀನಿ. ಈಗ ನೀವು ಹೋಗಿ ಮುನ್ಸಿಪಲ್ ಆಫೀಸಲ್ಲಿ ಕೂತು ಅವ್ರು ಯಾರಿದ್ದಾರೆ ಲರ್ಕ್ಸು, ಅವರು ಯಾವನೇ ಆಗಲಿ ಇಲ್ಲಿ ಬರೋದು, ಮೂಟೆ ಮುಟ್ಟೋದು, ವೇಯಿಂಗ್ ಮೆಷಿನ್ ಮಾಡೋದು, ಅವ್ರ ವ್ಯಾಪಾರಕ್ಕೆ ತೊಂದರೆ ಮಾಡಿದ್ರೆ ಅವರಿಗೆ ಗ್ರಾಚಾರ ಕಾದಿದೆ ಅಂತ ಹೇಳಿ ನೀವು ತಾಲೂಕು ಮ್ಯಾಜಿಸ್ಟ್ರೇಟು ಆಗಿರ್ತೀರಿ. ಬೇಡಪ್ಪ, ನಿಮಗೆ ಆರೋಗ್ಯ ಸರಿ ಇಲ್ಲ, ಏನೂ ಅಬ್ಜೆಕ್ಷನ್ ಮಾಡಿಲ್ಲ, ಮಾಡ್ಕೊಂಡು ಹೋಗಲಿ ಸರ್, ಏನು ತೊಂದರೆ ಇಲ್ಲ, ಟ್ರಾಫಿಕ್ ಪ್ರಾಬ್ಲಮ್ ಆಗಿದೆ ಅಂತ ನಾವು ನೋಡ್ಕೊಳ್ತೀವಿ. ಇವ್ರು ಯಾರು ರಕ್ಷಣಾ ವೇದಿಕೆ ಅನ್ನತ್ತೆ, ರೈತ ಸಂಘ ಅನ್ನತ್ತೆ, ಯಾವ್ಯಾವುದೋ ಸಂಘ ಇರಲಿ, ಪ್ರಜಾಪ್ರಭುತ್ವ ಎಲ್ಲ ಸಂಘಗಳು ಇರುತ್ತೆ. ನಾವು ಅವ್ರ ಬಗ್ಗೆ ಯಾರಿಗೂ ಏನು ಮಾಡ್ತೀವಿ. ಕಾನೂನು ವ್ಯವಸ್ಥೆ ಕಾಪಾಡೋದು ನಿಮ್ಮ ಜವಾಬ್ದಾರಿ. ಟ್ರಾಫಿಕ್ಗೆ ಅಡ್ಡ ಬಂದರೆ ಬುದ್ಧಿವಾದ ಹೇಳಿ ಅವರೆಲ್ಲ ನಿಮ್ಮ ಜೊತೆಗೆ ಸಹಕರಿಸ್ತಾರೆ. ಬೇರೆಯವ್ರು ಯಾರಾದರೂ ಬಂದು ಅವ್ರು ಪ್ರೊಟೆಸ್ಟ್ ಮಾಡಿದ್ರೆ ಅವ್ರು ಮೂಲೆಯಲ್ಲಿ ನಿಂತ್ಕೊಳ್ಳಿ, ಪ್ರೊಟೆಸ್ಟ್ ಮಾಡಲಿ, ಫೋಟೋ ತೆಗೆಸ್ಕೊಳ್ಳಿ, ಟಿವಿಗೂ ಕೊಡಲಿ, ಅವ್ರ ಮನೆಗೆ ಅವ್ರು ಹೋಗಿ. ಅವರೇನಾದರೂ ಕಾನೂನು ಕೈಗೆ ತೆಗೆದುಕೊಂಡ್ರೆ ಆವಾಗ ಹತೋಟಿ ತಪ್ಪುತ್ತೆ, ಆಗಬೇಕು. ಅದಕ್ಕೆ ಅವಕಾಶ ಕೊಡಬೇಕು. ಅವ್ರು ಬರಲಿ, ಪಾಪ ಎಷ್ಟು ಸಂಘಗಳಿದ್ರು ಬರಲಿ, ಪ್ರೊಟೆಸ್ಟು ಮಾಡಲಿ, ಬೇಕಾದರೆ ಇಲ್ಲೇ ಒಂದು ಟೆಂಟ್ ಹಾಕೊಂಡು ಉಪವಾಸನೂ ಕೂತ್ಕೊಳ್ಳಿ, ನಮ್ಮದೇನು ಆಕ್ಷೇಪಣೆ. ವ್ಯಾಪಾರಸ್ಥರಿಗೆ ಮಾತ್ರ ತೊಂದರೆ ಆಗಬಾರ್ದು. ದಯಮಾಡಿ ಒಂದೇ ನಿಮಿಷ ತಹಸೀಲ್ದಾರ್ನ ಕರೆಸ್ಬೇಕು. इज्जत देने, हम ना प्रोटेक्ट करने, उनके ये कांस्टेबल आए तुम्हें इज्जत देना, उनके बात सुनना, उनको कोऑपरेशन करना. ट्रैफिक को तकलीफ हो, सब पब्लिक बात, उन्हें कौन आता है कि जवाब मर्द मैं देख लो, आराम से रहना. अल्लाह को शुक्रिया अदा करो. अब शुरू करो, व्यापार चलो. उन्होंने रहती मैं रहती, मैं जिंदा है तक आखिरी दम तक तुमना तकलीफ होने देते नहीं. आराम से इंशाअल्लाह सब बराबर होता है. अल्लाह मुझे पैदा कर तो ऐसे के काम के वास्ते इसमें मैं ख़त्म हो जाता. गरीब हमको तो हसन खुदा की तकलीफ होता नहीं. आराम से ಕಾಯಿ ಕೊಡ್ತಾರೆ, ಕೆಲವರು ರೈತರ ತಂದು ಮಾರ್ತಾರೆ, ಕೆಲವರು ಈ ದುಡ್ಡು ತಗೊಂಡೋಗಿ ಅವ್ರ ಮನೆ ಕೆಲಸ. ನಾನು ಸುಮಾರು 1 ತಿಂಗಳಿಂದಲೇ ಇನ್ಸ್ಪೆಕ್ಟರ್, ನಾನು ತಹಸೀಲ್ದಾರು, ಇನ್ಸ್ಪೆಕ್ಟರ್, ಚೀಫ್ ಆಫೀಸರ್ ಮೂವರು ಕೂತು ಮಾಡ್ತಾರೆ. ಅವರೇಕಾಯಿ ಸೀಸನ್ನು ಇನ್ನು 1.5 ತಿಂಗಳಿರುತ್ತೆ.
1.5 ತಿಂಗಳ ಕಾಯೇ ಇರೋದಿಲ್ಲ. ಇವರು ಈ ವ್ಯಾಪಾರಸ್ಥರು ಯಾರಿರ್ತಾರೆ, ಸಣ್ಣ ಜನ ಇದನ್ನು ಅವ್ರ ರೈತರ ಹತ್ರ ತಗೊಂಡು ಇವ್ರು ಸ್ವಲ್ಪ ಮಾರ್ಜಿನ್ ಇಟ್ಕೊಂಡು ಬರ್ತಕ್ಕಂಥವ್ರಿಗೆ ಮಾರೋದು.